ನಮ್ಮ ಹೆಸರು ಲಕ್ಷ್ಮಿ ಅಂತೇಳಿ. ಸಂಸ್ಕೃತಿ ಸಂಜೀವಿನಿ GPLF ನಾಗರಾಳ MBK ಮಾತಾಡೋದು. ನಮ್ಮ ಈ ಒಕ್ಕೂಟದಿಂದ ಹಲವಾರು ಸಂಘದವರು ಬೇರೆ ರೀತಿಯಾಗಿ ತಮ್ಮದು ಸ್ವ ಉದ್ಯೋಗ ಮಾಡಕತ್ತಾರೆ ಸರ. ಒಂದು ಪುಟ್ಟಿ ಎಣ್ಣೆದಾಗಲಿ ಅಥವಾ ಎರೆಹುಳ ಗೊಬ್ಬರ ತಯಾರು ಮಾಡೋದಾಗಲಿ ಬೇರೆ ಚಟುವಟಿಕೆ ಮಾಡಕತ್ತಾರೆ ಸರ. ನರ್ಸರಿ ಇದೆ, ಕೋಳಿ ಫಾರಮ್ ಇದೆ, ಎಲ್ಲ ಈ ಥರ ಮಾಡಕತ್ತಾರೆ ಸರ. ಅದರಲ್ಲಿ ಇದು ಸೌದತ್ತಿ ಯಲ್ಲಮ್ಮ ಗುಂಪಿನವರು ಇವರು ತಮ್ಮ ಇಬ್ಬರು ಸೇರಿಬಿಟ್ಟು ಒಂದು ದಿನಕ್ಕೆ 1000 ರಿಂದ 1500 ತನಕ ಆದಾಯ ಮಾಡ್ತಾರೆ ಸರ. ನಮಗೆ ತಿಂಗಳ ಸಾಲನೂ ಕೊಟ್ಟಿದ್ದೀವಿ ಸರ, ತಿಂಗಳೂ ಕಟ್ತಾರೆ, ಚೆನ್ನಾಗಿ ಕಟ್ತಾರೆ ಸರ. ತಮ್ಮ ಜೀವನನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಸರ. ಮತ್ತೆ ಸಾಲದ ಬೇಡಿಕೆ ಈ ಥರ ಮತ್ತೆ ಕೊಡಬೇಕು. ನಿಮ್ದು ನಾಗರಾಳ ಯಾವ ಗುಂಪಿನವರು? ಹೆಸರೇನು? ನನ್ನ ಹೆಸರು ಅನ್ನೋದು. ಹೌದಾ? ಪ್ರತಿದಿನ ಎಷ್ಟು ಎಣಿತೀರಿ? ದಿನ 10 ಎಣಿತೀವಿ. 10 ಎಣ್ಣೆ. ಅಂದ್ರೆ ಒಂದು ಪುಟ್ಟಿಗೆ ಎಷ್ಟು ಇದೆ? 100 ರೂಪಾಯಿ ಇದೆ. 100 ರೂಪಾಯಿ. ಇಬ್ಬರು ಸೇರ್ಕೊಂಡು ಒಂದು 1500 ರೂಪಾಯಿ ದುಡ್ಡು ಒಂದು ದಿನಕ್ಕೆ. ಇದೆಲ್ಲ ಇರ್ತಲ್ಲ, ಎಲ್ಲಿ ತಗೊಂಡ್ಬರ್ತೀರಿ? ಇಸ್ರ ಹಿಡಿತೀವ್ರಿ. ನಿಮ್ಮೂರಿನಾಗ ನಮ್ಮೂರ ಆಳದಾಗ ಹಿಡಿತೀವ್ರಿ, ಕೊಯ್ಕೊಂಬರ್ತೀವಿ. ಹೌದಾ? ಸರಿ. ಟೋಟಲ್ ಎಷ್ಟು ಜನ ಇದೀರಿ ಗುಂಪಿನಾಗ? ನಾವ್ರಿ 10 ಜನ ಇದೀವಿ. 10 ಜನರಲ್ಲಿ 3 ಜನ ಈ ಕೆಲಸ ಮಾಡಕತ್ತೀರಾ? ಹ್ಞೂನ್ರಿ. ಅವ್ರು ಮಾಡ್ತಾರ್ರಿ, ಅವ್ರು ಮಾಡ್ತಾರ. ಅವ್ರ ಆದ್ರ ವ್ಯಾಪಾರ ಮಾಡಕ್ ಹೋಗ್ಯಾರಿ. ಅವ್ರು ಇದನ್ನ ಮಾಡ್ತಾರ್ರಿ, ವ್ಯಾಪಾರ ಇದೆಲ್ಲ ಎಣದಿರ್ತೀವಿ, ಎಲ್ಲ ಚೆನ್ನಾಗಿ ಇಲ್ಲೇ ಸೇಲ್ ಆಗ್ತೈತೆ. ಹ್ಞೂನ್ರಿ, ಇಲ್ಲೇ ಸೇಲ್ ಆಗುತ್ತೆ. ಮತ್ತೆ ಏನೋ ಸಂತೆ ಅಥವಾ ಏನೋ ಕೊಡಕ್ ಸಾಲಾಗಲ್ರಿ ಅವ್ರು. ಹೌದಾ? ಸರಿ. ಇದೆಲ್ಲ ನೀವೇ ಹೇಳ್ತೀರಾ? ನನ್ನ ಹೆಸರು ಹನುಮಮ್ಮನ್ರಿ, ಆ ಎಮ್ಮನ ಹೆಸರು ಕಂಟಮ್ಮನ್ರಿ. ನಾವು ಸೌದತ್ತಿ ಯಲ್ಲಮ್ಮನ ಗುಂಪಿನವ್ರಿ. ನಾವು ಸರ ನಾವು ಈ ಪುಟ್ಟಿ ಎಣಿತೀವ್ರಿ. ದಿನ 10-15 ಎಣಿತೀವಿ. ನಾವು 1500 ರೂಪಾಯಿ ದುಡಿತೀವ್ರಿ ಸರ. ಆಗ ನಾವು ಸೌದತ್ತಿ ಯಲ್ಲಮ್ಮನ ಗುಂಪಿನವ್ರಿ ಸರ. ಏನ್ರಿ ಇದಾವ್ದು ಕೆಲಸನ ರೀ ನಮ್ಮದು. ಮತ್ತೆ ಇನ್ನೊಂದು ಇಲ್ರಿ, ಯಾವ್ದಾರು ವ್ಯಾಪಾರ ಮಾಡ್ತೀವ್ರಿ, ಎಲ್ಲ ಮಾಡ್ತೀವ್ರಿ. ಇದನ್ನು ಬುಟ್ಟಿನೇ ಮಾಡ್ತೀವ್ರಿ. ನಾವು ಹತ್ರ ಸಾಲ ತಗೊಂಡಿವ್ರಿ ನಾವು. ಏನ್ರಿ ಸಾಲನ ಮತ್ತೆ ಸರಿಯಾಗ ಕಟ್ಕೊಂಡ್ ಹೊಂಟಿವ್ರಿ. ನಾವೇನು ಅವ್ರು ನಮ್ಮ ಮನೆತನ ಬರೋಕನ ಇಟ್ಟಿಲ್ಲ, ಏನಿಲ್ರಿ, ಸರಿಯಾಗ ಕಟ್ಕೊಂಡ್ ಇದು ಕಟ್ಟಾಕ